ಯಾರು ಬೇಕಾ ಪ್ರೀತಿಯಿಂದ ಹೇಳ್ಬೇಕು. ಆನ್ ದ ವೇ ಟು ಚಾಮುಂಡಿ ಬೆಟ್ಟ. ಓಕೆ ಬೇಬಿ, ಹ್ಯಾವ್ ಎ ನೈಸ್. ಬೇಡ ರೀ ಪಾಪ, ಯಾವ್ದು ಮಹಾರಾಜರದು ರೈಟ್ ಹರಿಶ್ಚಂದ್ರ ಘಾಟ್. ಅಲ್ಲ ಓಕೆ. ಸರ್, ಎಷ್ಟು ವರ್ಷದಿಂದ ಈ ಸೇವೆ ಮಾಡ್ತಾ ಇದ್ದೀರಾ? ಇದು ಒಂದು 15 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷ ಒಂದು 5 ಇತ್ತು, 8 ಆಯಿತು, ಇವಾಗ 10-12 ಸಾವಿರ ಒಬ್ಬಟ್ಟು ಹಚ್ತಾ ಇದ್ವಿ. ಚಾಮುಂಡಿ ದೇವಿ ಎಲ್ಲ ನಮಗೆಲ್ಲ ಒಳ್ಳೆ ಇದು ವರ್ಷ ಇದೇ ಥರ ಕಾರ್ಯಗಳು ಮುಂದುವರಿಸ್ತೀವಿ ಅಂತ. 3,000ರಿಂದ ಶುರುವಾಗಿ 5,000, 7,000, ಈಗ 10,000 ಬಂದಿದೆ. ಬರೋ ವರ್ಷ ಇದೇ ಥರ ಸ್ನೇಹಿತರ ಸಹಕಾರ ಇದ್ದರೆ 15,000 ಆಗ್ಬೋದು. ಅದರಲ್ಲೂ ನಮ್ಮ ಜಗದೀಶ್ ರೆಡ್ಡಿ ಅವರು ಅಧ್ಯಕ್ಷತೆಯಲ್ಲಿ ಎಲ್ಲ ಸ್ನೇಹಿತರ ಸಹಕಾರದೊಂದಿಗೆ ತುಂಬ ಚೆನ್ನಾಗಿ ನಡ್ಕೊಂಡು ಸಹಕಾರ ಇದ್ರು ಜಗದೀಶ್ ರೆಡ್ಡಿ ಅವರು ಪ್ರಯತ್ನ ಪಟ್ಟರೆ ಆಗಿರೋದು. ಒಳ್ಳೆಯದಾಗಲಿ, ಚಾಮುಂಡೇಶ್ವರಿ ಆರೋಗ್ಯ ಆಯಸ್ಸು ಕಾಪಾಡಿ. ಚಾಮುಂಡಿ ಸೇವೆಗೆ ಇದೇ ಮೊದಲನೇ ಸರಿ ಬಂದಿರೋದು. ನಮ್ಮ ಸ್ನೇಹಿತರಾದ ಜಗದೀಶ್ ರೆಡ್ಡಿ ಅವರು, ಗೋಪಾಲಕೃಷ್ಣ, ಪ್ರಶಾಂತ್ ಅವರಿಂದ ನನಗೆ ಅದೃಷ್ಟ ಸಿಕ್ತು. ಈ ಜನಸೇವೆ ಮಾಡೋದು, ಈ ಜನರಿಗೆಲ್ಲ ಹೋಳಿಗೆ ಹಂಚೋದು, ಇದು ಮೊದಲನೇ ಸತಿ ಬರ್ತಾ ಇರೋದು. ಭಾಳನೇ ಸಂತೋಷ. ನಮ್ಮ ಗುರುಗಳಾದ ದಿವಂಗತ ಶ್ರೀ ಆಲೂರು ನಾಗಪ್ಪನವರು ಅವ್ರು ಹೇಳಿದ್ರು, ಇಲ್ಲಿ ಹೋಗಿ ಒಬ್ಬಟ್ಟು ಹಂಚರು ನಿಮ್ಗೆ ಒಳ್ಳೇದಾಗತ್ತೆ ಅಂತ. 11 ವರ್ಷಗಳ ಹಿಂದೆ ಹೇಳದಂಥ ಮಾತು ಅದು. ಆವತ್ತಿಂದ ಪ್ರತಿ ವರ್ಷ ಆಷಾಢ ಶುಕ್ರವಾಗಿ
ಆಷಾಢ ಶುಕ್ರವಾರದಲ್ಲಿ ಬಂದು ಒಬ್ಬಟ್ಟು 10,000ದಿಂದ 15,000 ಒಬ್ಬಟ್ಟನ್ನು ಇಲ್ಲಿ ಬರುವ ಭಕ್ತಾದಿಗಳಿಗೆ ಹಂಚ್ತಾ ಇದ್ದೀವಿ. ನಮಗೇನೋ ಒಂದು ತುಂಬ ದೊಡ್ಡ ಸೇವೆ ಮಾಡಿದಂಗೆ ಅನಿಸುತ್ತೆ. ಗೊತ್ತಾಯ್ತು. 15 ವರ್ಷದಿಂದ ನಡ್ಕೊಂಡ್ಬರ್ತಾ ಇರೋ ಈ ತಾಯಿ ಸೇವೆ ಎಲ್ಲ ಗೆಳೆಯರ ಒಂದು ಪ್ರೋತ್ಸಾಹದಿಂದ ನಡೀತಾ ಇದೆ. ಇನ್ನೂ ಹೆಚ್ಚೆಚ್ಚಾಗಿ ತಾಯಿ ಸೇವೆ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಆ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ನಮ್ಮ ಎಲ್ಲ ಗೆಳೆಯರ ಮೇಲೂ ಯಾವಾಗಲೂ ಇರಲಿ ಅಂತ ಬೇಡ್ಕೊತೀನಿ. ಜೈ ಚಾಮುಂಡಿ ಮಾತೆ. ಸರಿ ಚಂದ್ರ ಬಾ ಮುಂದೆ ಕನ್ನಡ ಬಾರ 20 ಬಕ್ಸ್ ಆಯ್ತಾ 20 ಅಂದ್ರೆ 2,000 ಅಷ್ಟೇ. 2,000 ಎಲ್ಲ ಸುತ್ತಮುತ್ತ ಹಳ್ಳಿ ಅವ್ರ ಕೈ ರೋಡಲ್ಲೇ ಒಬ್ಬಟ್ ಬಾಯ್ಸ್.